ನಮಸ್ಕಾರ. ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಪರಮೇಶ್ವರ್ ಭೇಟಿಯಾಗಿದ್ದಾರೆ MLC ಸುಧಾಮ್ ದಾಸ್ ಆಯ್ಕೆಯನ್ನ ವಿರೋಧ ಮಾಡಿದ್ರು. ಪರಮೇಶ್ವರ್ ಅವರು ಸೇರಿದಂತೆ ಮಹದೇವಪ್ಪ ಅವರು, ಮುನಿಯಪ್ಪ ಅವರು, ತಿಮ್ಮಾಪುರ ಅವರು, ದಲಿತ ಸಮುದಾಯದ 4 ಸಚಿವರು ಪತ್ರವನ್ನ ಕೂಡ ಬರೆದಿದ್ರು. ಬಹಿರಂಗವಾಗಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಸುಧಾಮ್ ದಾಸ್. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ಸುಧಾಮ್ ದಾಸ್ಗಿಂತ ಹೆಚ್ಚು ಕೆಲಸ ಮಾಡಿದಂಥವರಿದ್ರು, ಅವರನ್ನ ಪರಿಗಣಿಸಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿತ್ತು. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸೋ ಪಾಲಿಸಬೇಕಾಗಿದೆ ಅಂತ ಹೇಳಿದ್ರು ಪರಮೇಶ್ವರ್ ಅವರು. ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ಳೇಬೇಕಲ್ವಾ, ಹಂಗಿದೆ ಪರಿಸ್ಥಿತಿ ಅಂತ ಪರಮೇಶ್ವರ್ ಅವರು ಸುಧಾಮ್ ದಾಸ್ ಅವರು ಭೇಟಿಯಾಗಿ ಚರ್ಚೆ ಮಾಡಿದ ಬಳಿಕನೂ ಕೂಡ ಅಸಮಾಧಾನದ ಮಾತುಗಳನ್ನೇ ಆಡಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಇರ್ತಕ್ಕಂಥದ್ದೇ. ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳ್ತಾ ಇರ್ತೇವೆ. ಆದರೆ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಅದನ್ನೆಲ್ಲ ನಾವು ಸ್ವಾಗತ ಮಾಡ್ತೀವಿ, ಮಾಡಬೇಕಾಗ್ತದೆ. ಆದ್ದರಿಂದ ಸುಧಾಮ್ ದಾಸ್ ಅವರನ್ನು ನಾವು ಇನ್ನೂ ಅವರಿಗಿನ್ನ ಹೆಚ್ಚು ಕೆಲಸ ಪಕ್ಷದಲ್ಲಿ ಮಾಡಿದವರು ಇದ್ದಾರೆ. ಸುಧಾಮ್ ದಾಸ್ ಅವ್ರಿಗೆ ಕೊಡಬಾರ್ದು ಅಂತಲ್ಲ, ಆದರೆ ಪಕ್ಷದಲ್ಲಿ ಇನ್ನೂ ಕಾರ್ಯಕರ್ತರು, ಮುಖಂಡರುಗಳು ಕೆಲಸ ಮಾಡಿದವರಿದ್ದಾರೆ, ಅವರಿಗೆ ಕೊಡ್ಬೋದಾಗಿತ್ತು ಅಂತ ಎಕ್ಸ್ಪ್ರೆಸ್ ಮಾಡಿದ್ದು. ಆದರೆ ಅಂತಿಮವಾಗಿ ಪಾರ್ಟಿಯವರು ತೀರ್ಮಾನ ಮಾಡಿದ ಮೇಲೆ ಸ್ವಾಭಾವಿಕವಾಗಿ ಅದನ್ನ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, 4 ಸಚಿವರು, ದಲಿತ ಸಮುದಾಯದ ಸಚಿವರು ಪತ್ರವನ್ನ ಬರೆದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿಯೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ಅದರಲ್ಲೂ ಸ್ಪೆಷಲಿ ಪರಮೇಶ್ವರ್ ಅವರು ಹಿರಿಯ ನಾಯಕರು, ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಮೊನ್ನೆನೂ ಕೂಡ DK ಶಿವಕುಮಾರ್ ಅವರ ಜೊತೆ ಸುಧಾಮ್ ದಾಸ್ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. ಇವತ್ತು ಭೇಟಿಯಾಗಿದ್ದಾರೆ. 1 ಗಂಟೆ ಚರ್ಚೆ ಆದ ನಂತರವೂ ಕೂಡ ಸಮಾಧಾನ ಆಗ್ಲಿಲ್ವಾ ಪರಮೇಶ್ವರ್ ಅವರು ಅಂತ ಅವ್ರ ಹೇಳಿಕೆಯಲ್ಲಿ ಅದು ಕಾಣಿಸ್ತಾ ಇತ್ತು. ಖಂಡಿತವಾಗ್ಲೂ ಸುಧಾಮ್ ದಾಸ್ ಅವರು ಚರ್ಚೆ ಮಾಡಿ ಹೋಗುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ನಾವು ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ವು. ಇಲ್ಲ ಏನು ಇಲ್ಲ ಅಂತೇಳಿ ಅವರು ಕೂಡ ಅಷ್ಟೇ ಒಂದ್ ಸ್ವಲ್ಪ ಬೇಸರದಿಂದ ಹೊರ ನಡೆದ್ರು. ಅದಾದ ಬಳಿಕ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೇಳಿರುವಂತದ್ದಿಷ್ಟೇ, ನಾವು ಸುಧಾಮ್ ದಾಸ್ ಅವರ ಒಂದು ಹೆಸರನ್ನ ಆಯ್ಕೆ ಮಾಡಿದ್ದಕ್ಕಾಗ್ಲಿ, ಅವರಿಗೆ ಹೆಸರನ್ನ ತೆಗೆದುಕೊಡೋಕೆ ನಮ್ಗೇನ್ ಬೇಜಾರಿಲ್ಲ. ಆದ್ರೆ ಸುಧಾಮ್ ದಾಸ್ಗಿನ್ನ ಹೆಚ್ಚಿನ ಕೆಲಸಗಳನ್ನ 25-30 ವರ್ಷದಿಂದ ಪಕ್ಷಕ್ಕಾಗಿ ದುಡಿದು ಪಕ್ಷ ಸಂಘಟನೆ ಮಾಡಿ ಸೋಲು ಗೆಲುವು ಎಲ್ಲದರಲ್ಲೂ ಕೂಡ ಭಾಗಿಯಾದಂತಹ ಕಾರ್ಯಕರ್ತರು, ಮುಖಂಡರು ಇದ್ರು. ಅವರನ್ನ ಬಿಟ್ಟು ನೀವು ಇವ್ರಿಗೆ ಕೊಡ್ತಾ ಇದ್ದೀರಲ್ಲ, ಅವರನ್ನ ನೀವು ಯಾಕೆ ಪರಿಗಣಿಸ್ತಾ ಇಲ್ಲ? ಅವರನ್ನ ಪರಿಗಣಿಸಬೇಕು. ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಸಾಕಷ್ಟು ಜನ ಕೆಲಸವನ್ನ ಮಾಡಿದ್ದಾರೆ. ಸೊ ಅವರು ನಮ್ಮನ್ನ ನಂಬಿರ್ತಾರೆ. ಯಾಕಂದ್ರೆ ನಾವು ಕೂಡ ದಲಿತ ಸಮುದಾಯಕ್ಕೆ ಸೇರಿದ್ದೇವೆ, ನಮಗೂ ಕೂಡ ಪಕ್ಷ ಸಂಘಟನೆ ಮಾಡಿ ನಮ್ಮ ಗೆಲುವಿನಲ್ಲೂ ಕೂಡ ಜೊತೆಗೆ ಸಮುದಾಯಕ್ಕೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅಂತವ್ರನ್ನ ಬಿಟ್ಟು ನೀವು ಕೇವಲ ಎಲೆಕ್ಷನ್ 3 ತಿಂಗಳು ಇದ್ದಂತ ಸಂದರ್ಭದಲ್ಲಿ ಬಂದವ್ರನ್ನ ನೀವು ಸೇರ್ಪಡೆ ಮಾಡ್ಕೊಳೋದ್ರಿಂದಾಗಿ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಅದರಲ್ಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತ ಮುಖಂಡರಿಗೆ ಯಾವ ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಪರಮೇಶ್ವರ್ ಅವರಿಗಿರುವಂತ ಅಸಮಾಧಾನ. ಮತ್ತೆ ಅದನ್ನು ಕೂಡ ಹೈಕಮಾಂಡ್ ವಿಚಾರವಾಗೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಎಲ್ಲಾ ಕಡೆ ಈ ಪಕ್ಷದಲ್ಲಿ, ಎಲ್ಲಾ ಪಕ್ಷದಲ್ಲೂ ಈ ರೀತಿಯಾಗಿ ಆಗ್ತಾ ಇರುತ್ತೆ. ನಾವು ನಮ್ಮ ಒಪಿನಿಯನ್ಗಳನ್ನ ಹೇಳ್ತೀವಿ, ಆದ್ರೆ ಅದನ್ನ ಪರಿಗಣಿಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಹೈಕಮಾಂಡ್ ನಿರ್ಧಾರ ಮಾಡಿದ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಅವ್ರು ಹೇಳ್ದಂತೆ ನಾವು ಪಕ್ಷ ಹೇಳ್ದಂತೆ ನಡಿಬೇಕು. ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಸುಧಾಮ್ ದಾಸ್ ಕೂಡ ಬಂದು ಭೇಟಿಯನ್ನ ಮಾಡಿ ಮಾತುಕತೆಯನ್ನ ಮಾಡಿದ್ರು. ಹೇಳಿದ್ದಾರೆ, ನಾನು ಮುಂದೆ ಪಕ್ಷಕ್ಕೋಸ್ಕರ ಕೆಲಸವನ್ನ ಮಾಡ್ತೀನಿ ಅಂತ. ನಾವು ಕೂಡ ಅದನ್ನೇ ಮಾಡೋಕೆ ಹೇಳಿದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಈಗಲೂ ಕೂಡ ಪರಮೇಶ್ವರ್ ಅವರಿಗೆ ಸುಧಾಮ್ ದಾಸ್ ಅವರ ಆಯ್ಕೆ, ಕೇವಲ ಪರಮೇಶ್ವರ್ ಒಬ್ರು ಇಷ್ಟು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಉಳಿದಂತೆ ಮುನಿಯಪ್ಪ ಅವರಾಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇತರ ದಲಿತ ಸಮುದಾಯದ ಶಾಸಕರು ಇದಾರಲ್ಲ, ಜೊತೆಗೆ ಆಂಜನೇಯ ಆಗಿರ್ಬೋದು, ಸಚಿವರು, ಶಾಸಕರು ಎಲ್ರಿಗೂ ಕೂಡ, ಜೊತೆಗೆ ಮುಖಂಡರಿಗೂ ಕೂಡ ಸಾಕಷ್ಟು ಅಸಮಾಧಾನ ಇರುವಂತದ್ದು. ಸಾಕಷ್ಟು ಜನ ಇದ್ರು ಕೂಡ ಸುಧಾಮ್ ದಾಸ್ ಅವರನ್ನ ಅದರಲ್ಲೂ ಕೂಡ ಯಾರ ಗಮನಕ್ಕೂ ಕೂಡ ತರದೆ ಕೇವಲ ಸಿಎಂ, DCM ಇವರೇ ನಿರ್ಧಾರವನ್ನ ಮಾಡಿ ಹೈಕಮಾಂಡ್ಗೆ ಹೆಸರನ್ನ ಕಳಿಸಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಕೂಡ ಮಾಡಿಲ್ಲ ಅನ್ನುವಂತ ಅಸಮಾಧಾನವನ್ನ ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ಪರಮೇಶ್ವರ್ ಅವರು ಸುಧಾಮ್ ದಾಸ್ ಅವರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಧನ್ಯವಾದ ಶಿವಪ್ರಸಾದ್.